ನಮಸ್ತೆ ಸ್ನೇಹಿತರೆ, ನನ್ನ ಚಾನಲ್ಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ. ನಾನಿವತ್ತು ಮೆಹಂದಿ ಕ್ಲಾಸ್ನ ಮುಂದುವರೆದ ಭಾಗ ಮೆಹಂದಿ ಕ್ಲಾಸ್ 10 ಹೇಳ್ಕೊಡ್ತಾ ಇದ್ದೇನೆ. ಇದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಲೋಟಸ್ ಹೇಳ್ಕೊಡ್ತಾ ಇದ್ದೇನೆ. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ವಿಡಿಯೋ ನೋಡ್ತಿದ್ದೀರಾ, ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಫ್ಲವರ್ಸ್ ಕ್ಲಾಸಲ್ಲಿ ನಾನು ಹೇಳಿದ್ದೆ ಲೋಟಸ್ ಸಪ್ರೇಟ್ ನಾನು ಕ್ಲಾಸ್ ಮಾಡ್ತೇನೆ ಅಂತ. ಸೊ ಇವತ್ತು ನಾನು ಬೇರೆ ಬೇರೆ ಟೈಪ್ಸ್ ಆಫ್ ಲೋಟಸ್ ಹೇಳ್ಕೊಡ್ತೇನೆ. ಯಾರಿಗೆಲ್ಲ ಮೆಹಂದಿ ಕೋನ್ ಬೇಕೋ ಅವರೆಲ್ಲ ಆರ್ಡ್ರ್ ಮಾಡ್ಬೋದು. ವಾಟ್ಸಪ್ ನಂಬರ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ. ಲೋಟಸ್ ಫಸ್ಟ್ ಕಲಿಯುವಾಗ ಈ ಥರ ರೆಫರೆನ್ಸ್ ಲೈನ್ ಹಾಕ್ಕೊಂಡು ಪ್ಲಸ್ 1 2 3 4 ಹೊರೈಸಂಟಲ್ ಲೈನ್ ಮತ್ತು ಒಂದು ಸ್ಟ್ರೈಟ್ ಲೈನ್ ಹಾಕ್ಕೊಂಡು ಕೆಳಗಡೆ ಲೈನಿಂದ ಮೇಲ್ಗಡೆ ಲೈನ್ಗೆ ಸ್ಮಾಲ್ ಕರ್ವ್ ತಗೊಂಡು ಪೆಟಲ್ಸ್ ಬಿಡಿಸೋದನ್ನ ಕಲೀರಿ. ನಿಧಾನಕ್ಕೆ ಒಂದೊಂದೇ ಪೆಟಲ್ಸ್ ಒಂದೊಂದು ಲೈನ್ಸ್ಗೆ ಒಂದೊಂದು ಪೆಟಲ್ಸ್ ಬಿಡಿಸ್ಕೊಂಡು ಬಂದರೆ ಆಯಿತು. ನೆಕ್ಸ್ಟ್ ಮಿಡಲ್ ಒಂದು ಡಾಟ್. ಇದನ್ನ ಮಿನಿಮಮ್ 10 ಟೈಮ್ಸ್ ಪ್ರಾಕ್ಟೀಸ್ ಮಾಡಿ ಫ್ರೆಂಡ್ಸ್. ಇದು ಸಿಂಪಲ್ ಲೋಟಸ್, ಆಲ್ಮೋಸ್ಟ್ ಎಲ್ಲ ಡಿಸೈನ್ಸಲ್ಲಿ ಬಿಡಿಸುವಂಥದ್ದು. ನಾರ್ಮಲ್ ಈ ಥರ ಒಂದೊಂದೇ ಪೆಟಲ್ಸ್ ಬಿಡಿಸ್ಕೊಂಡ್ರೆ ಆಯಿತು. ಸ್ಮಾಲ್ ಲೈನ್ ಕೊಡೋದು ಡಾಟ್. ನೆಕ್ಸ್ಟ್ ಲೈಟ್ ಶೇಡಿಂಗ್. ಯಾರೆಲ್ಲ ಹಿಂದಿನ ಕ್ಲಾಸಸ್ ಬೇಕಂದರೆ ಚಾನೆಲ್ಗೆ ಹೋಗಿ ನೋಡ್ಬೋದು. ಇದು ಸೇಮ್ ಇದೆ, ಪೆಟಲ್ ಮಾತ್ರ ಸ್ವಲ್ಪ ಸ್ಲೈಟ್ ಡಿಫ್ರೆನ್ಸ್. ಈ ಥರ ಲೈನ್ ಕರ್ವ್ ಕೊಟ್ಟು ಆನಂತರ ತಗೊಳ್ಳುವಂಥದ್ದು. ಫಸ್ಟ್ ನಾನು ಬಿಡಿಸಿದ್ದು ಒಂದೇ ಥರ ಪೆಟಲ್ಸ್ ಒಂದೇ ಲೈನಲ್ಲಿ ಬಿಡಿಸುವಂಥದ್ದು. ನಾನು ಪೆಟಲ್ಸ್ ಬಿಡಿಸೋದು ಕ್ಲೀನಾಗಿ ಅಬ್ಸರ್ವ್ ಮಾಡಿ ಫ್ರೆಂಡ್ಸ್. ನಾನು ಎಲ್ಲಿ ಟಚ್ ಬಿಡ್ತೇನೆ ಅಂತ ಅದೇ ಥರ ಪ್ರಾಕ್ಟೀಸ್ ಮಾಡಿ. ಲೈಟ್ ಶೇಡಿಂಗ್ ಕೊಡ್ತಾ ಇದ್ದೇನೆ. ಜಸ್ಟ್ ಪೆಟಲ್ ಟಿಪ್ ಮಾತ್ರ ಡಿಫ್ರೆನ್ಸ್ ಇದೆ, ನೀಟಾಗಿ ಅಬ್ಸರ್ವ್ ಮಾಡ್ಬೋದು. ಸ್ಲೈಟ್ ಡಿಫ್ರೆನ್ಸ್ ಇರೋದು ಇದಕ್ಕೂ ಇದಕ್ಕೂ. ಈ ಥರ ಔಟ್ಲೈನ್ ಡಾರ್ಕ್ ಮಾಡಿಕೊಂಡ್ರೆ ಆಯಿತು. ಫಸ್ಟ್ ಒನ್ ಇದು ಶಾರ್ಪ್ ಇದೆ ಪೆಟಲ್ ಟಿಪ್, ಇದರಲ್ಲಿ ಸ್ವಲ್ಪ ಅಗಲ ಇದೆ, ಅಷ್ಟೇ ಡಿಫ್ರೆನ್ಸ್. ನೋಡಲಿಕ್ಕೆ ಸ್ವಲ್ಪ ಸೇಮ್ ಕಾಣಿಸ್ತದೆ. ನೆಕ್ಸ್ಟ್ ಸ್ವಲ್ಪ ಮಿಡಲ್ ಪೆಟಲ್ ಸ್ವಲ್ಪ ಲೆಂತಾಗಿ ತೊಗೊಂಡಿದ್ದೇನೆ. ಸೈಡ್ ಪೆಟಲ್ ಅಷ್ಟೇ ಮೇಲ್ಗಡೆಯಿಂದ ತೊಗೊಳ್ತಾ ಇದ್ದೇನೆ. ಇದರಲ್ಲಿ ತುಂಬ ಪೆಟಲ್ಸ್ ಬರುವಂತಹ ಲೋಟಸ್ ಇದು. ಒಂದೊಂದನ್ನೇ ಮಿನಿಮಮ್ ಒಂದು 5 ಸಲ ಆದರೂ ಪ್ರಾಕ್ಟೀಸ್ ಮಾಡಿ ಫ್ರೆಂಡ್ಸ್, ಫಿನಿಶಿಂಗ್ ಚೆನ್ನಾಗಿ ಬರ್ತದೆ. ಮೇಲ್ಗಡೆ ಸ್ಮಾಲ್ ಪೆಟಲ್ಸ್ ಕೊಡ್ತಾ ಇದ್ದೇನೆ. ಮಿಡಲ್ ಕರ್ವ್ ಲೈನ್ಸ್ ಮತ್ತು ಔಟ್ಲೈನ್ ಥಿಕ್ ಮಾಡ್ತಾ ಇದ್ದೇನೆ. ಮಿಡಲ್ ಪೆಟಲ್ ಸ್ವಲ್ಪ ಡಾರ್ಕ್ ಮಾಡಿಕೊಂಡು ಶೇಡಿಂಗ್ ಕೊಡ್ಬೋದು, ಚೆನ್ನಾಗಿ ಕಾಣಿಸುತ್ತೆ. ಇದು ಲೋಟಸ್ ಮೊಗ್ಗು ಬಿಡಿಸೋದು ಹೇಗೆ ಅಂತ ತೋರಿಸ್ತಾ ಇದ್ದೇನೆ. ಫಸ್ಟ್ ಮಿಡಲ್ ಪೆಟಲ್ ಬಿಡಿಸಿ ಇದನ್ನು ಮೇಲ್ಗಡೆಯಿಂದ ತೊಗೊಳ್ತಾ ಇದ್ದೇನೆ ಅಷ್ಟೇ. ಮಿಡಲ್ ಜಸ್ಟ್ ಲೈನ್ಸ್ ಕರ್ವ್ ಲೈನ್ಸ್ ಕೊಟ್ಟು ಈ ಥರ ಸ್ವಲ್ಪ ಲೆಂತಿಯಾಗಿರುವಂತಹ ಲೈನ್ಸ್ ಕೊಟ್ಟರೆ ಆಯಿತು. ಕೆಳಗಡೆ ಔಟ್ಲೈನ್ ಥಿಕ್ ಮಾಡ್ಕೊಳ್ತಾ ಇದ್ದೇನೆ. ಇನ್ನೊಂದು ಟೈಪು ಮೊಗ್ಗು, ಲೋಟಸ್ ಮೊಗ್ಗು ಹೇಗೆ ಬಿಡಿಸೋದು ಅಂತ. ಮಿಡಲಲ್ಲಿ ಜಸ್ಟ್ ಕರ್ವ್ಸ್ ಕೊಡ್ತಾ ಇದ್ದೇನೆ. ಸ್ಮಾಲ್ ಔಟ್ಲೈನ್ ಕೊಟ್ಟು ಅದು ಲೋಟಸ್ ಲೀಫ್ ಟೈಪ್. ಅದರಲ್ಲಿ ಎರಡು ಸೈಡಿಗೂ ಅದೇ ಥರ. ನೆಕ್ಸ್ಟ್ ಇದನ್ನ ಥಿಕ್ ಮಾಡಿಕೊಂಡ್ರೆ ಆಯಿತು ಔಟ್ಲೈನ್.
ಇದು ಇದರ ಪೆಟಲ್ಸ್ ನೋಡಿ, ಮಿಡಲ್ಗೆ ಒಂದು ಮಿಡಲ್ ಪೆಟಲಿಂದಲೇ ಲೈನ್ಸ್ ತಗೊಳ್ತಾ ಇದ್ದೇನೆ. ಒಂದು ನೀಟಾಗಿ ಅಬ್ಸರ್ವ್ ಮಾಡಿ, ಲೈನ್ಸ್ ತಗೊಳ್ತಾ ಇದ್ದೇನೆ ಪೆಟಲ್ಸ್ನ. ಸ್ವಲ್ಪ ಡಿಫ್ರೆಂಟ್ ಅಷ್ಟೇ ಅದಕ್ಕಿಂತ. ಮಿಡಲ್ ಡಾಟ್, ನೆಕ್ಸ್ಟ್ ಔಟ್ಲೈನ್ ತಿಕ್ ಮಾಡ್ಕೊಂಡ್ರಾಯ್ತು. ಇದು ಮಿರರ್ ಲೋಟಸ್. ಎರಡು ಸೈಡಿಗೂ ಒಂದೇ ಥರ ಪೆಟಲ್ಸ್ ಬಿಡಿಸ್ಕೊಂಡು ಬಂದರೆ ಆಯಿತು. ಸೇಮ್ ಮೇಲ್ಗಡೆ ಪೆಟಲ್ಸ್ ಹೇಗೆ ಬಿಡಿಸ್ತೀವೋ ಕೆಳಗಡೆನೂ ಅದೇ ಥರ ಕೊಡುವಂಥದ್ದು. ಎರಡಕ್ಕೂ ಸೇರಿ ಒಂದು ಪೆಟಲ್ಸ್, ಮಿಡಲ್ ಡಾಟ್. ಸೇಮ್ ಔಟ್ಲೈನ್ ತಿಕ್ ಮಾಡುವಂಥದ್ದು. ಫ್ರೆಂಡ್ಸ್, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡೋದಂದ್ರೂ ನಮಗೊಂದು ಇಂಟ್ರೆಸ್ಟ್ ಬರೋದು ವಿಡಿಯೋ ಮಾಡೋದಕ್ಕೆ. ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಇದು ಸ್ವಲ್ಪ ಪೆಟಲ್ ಚೇಂಜ್ ಮೇಲ್ಗಡೆಯಿಂದ ಕೊಡ್ತಾ ಇದ್ದೇನೆ. ಕೆಳಗಡೆಯಿಂದಲೂ ಸ್ಮಾಲ್ ಪೆಟಲ್ಸ್ ಕೊಡ್ತಾ ಇದ್ದೇನೆ. ಮೇಲ್ಗಡೆ ಚಿಕ್ಕದು ಸೈಡ್ಗೆ. ಮತ್ತು ಶೇಡಿಂಗ್, ಲೈಟ್ ಶೇಡಿಂಗ್ ಕೊಡ್ತಾ ಇದ್ದೇನೆ. ಔಟ್ಲೈನ್ ತಿಕ್ ಮಾಡ್ತಾ ಇದ್ದೇನೆ. ಶೇಡಿಂಗ್ ಕೊಟ್ಟಾದಮೇಲೆ ಔಟ್ಲೈನ್ ತಿಕ್ ಮಾಡೋದನ್ನ ಮರಿಬೇಡಿ. ಔಟ್ಲೈನ್ ತಿಕ್ ಕೊಟ್ರೆ ಚೆನ್ನಾಗಿ ಕಾಣಿಸೋದು. ಶೇಡಿಂಗ್ ಕೊಟ್ಟ ಒಂದು ಲುಕ್ ಬರುತ್ತೆ. ನೆಕ್ಸ್ಟ್ ಇದು ಸೇಮ್ ಅದೇ ಥರ, ಬಟ್ ಈ ಪೆಟಲ್ಸ್ ಏನಿದೆಲ್ಲ ಒಂದೇ ಲೈನಲ್ಲಿ ಬರ್ತದೆ, ಕೆಳಗೆ ಬರಲ್ಲ. ಈ ಥರ ಒಂದೇ ಲೈನಲ್ಲಿ. ಲಾಸ್ಟ್ ಒನ್ ಮಾತ್ರ ಈ ಥರ ಸೈಡಿಂದ ಕೊಟ್ಟರೆ ಆಯಿತು. ಕೆಳಗಡೆ ಈ ಥರ ಲಾಸ್ಟ್ ಒನ್ ಒಂದೇ ಪೆಟಲಲ್ಲ, 3 ಪೆಟಲ್ಸ್ ಕೊಡ್ತಾ ಇದ್ದೇನೆ ಸೈಡಿಂದ. ಶೇಡಿಂಗ್ ಕೊಡ್ತಾ ಇದ್ದೇನೆ, ಲೈನ್ಸ್ ಶೇಡಿಂಗ್. ಶೇಡಿಂಗ್ ಆದಮೇಲೆ ಔಟ್ಲೈನ್ ತಿಕ್ ಮಾಡ್ತಾ ಇದ್ದೇನೆ. ಇದು ಫಿಲ್ಲಿಂಗ್, ಲೋಟಸ್ ಫಿಲ್ಲಿಂಗ್ ವರ್ಕಲ್ಲಿ ಲೋಟಸ್ ಬಿಡಿಸುವಂಥದ್ದು. ಬ್ರೈಡಲ್ ಡಿಸೈನ್ಸಲ್ಲೆಲ್ಲ ಇದು ಜಾಸ್ತಿ ಬರುತ್ತೆ. ಈಸಿ ಇದೆ. ಈ ಥರ ಔಟ್ಲೈನ್ ಕೊಟ್ಟು ಅನಂತರ ಫಿಲ್ಲಿಂಗ್ ಮಾಡಿದರೆ ಆಯಿತು ಎಲ್ಲ ಪೆಟಲ್ಸ್ಗೂ. ಕೆಳಗಡೆಯಿಂದ ನಿಧಾನಕ್ಕೆ ಫಿಲ್ ಮಾಡಿ. ನಾನು ಒಟ್ರಾಶಿ ಫಿಲ್ ಮಾಡ್ತಾ ಇದ್ದೇನೆ. ನಿಧಾನಕ್ಕೆ ಫಿಲ್ ಮಾಡಿ, ಇನ್ನೊಂದಕ್ಕೆ ಟಚ್ ಆಗದ ರೀತಿಯಲ್ಲಿ. ಮತ್ತು ಅದು ಸ್ಪ್ರೆಡ್ ಆಗಬಾರ್ದು. ಔಟ್ಲೈನ್ ಒಣಗಿದ ಮೇಲೆ ಫಿಲ್ಲಿಂಗ್ ಮಾಡಬೇಕು. ಔಟ್ಲೈನ್ ಡ್ರೈ ಆದಮೇಲೆ ಮಿಡಲ್ ಫಿಲ್ ಮಾಡಿದರೆ ಆಯಿತು.
ಸ್ವಲ್ಪ ಚೇಂಜಸ್ ಅಷ್ಟೇ ಅದಕ್ಕಿಂತ. ನಿಧಾನಕ್ಕೆ ಬಿಡಿಸಿ ಫ್ರೆಂಡ್ಸ್. ಇಲ್ಲ ಸ್ಕ್ವೇರ್ ಬಾಕ್ಸ್ ಕೊಟ್ಟರೆ ಆಯಿತು ಗ್ಯಾಪ್ಗೆ. ಇಲ್ಲಿ ಕೂಡ ಸ್ಮಾಲ್ ಡಾಟ್ಸ್. ನಂತರ ಸೇಮ್ ಇದು ಕೂಡ ಅಷ್ಟೇ, ಇಲ್ಲಿ ಕರ್ವ್ ಕೊಡುವಂಥದ್ದು. ನಂತರ ನಿಧಾನಕ್ಕೆ ಫಿಲ್ ಮಾಡಿ. ಫಿಲ್ಲಿಂಗ್ ಕೂಡ ನೋಡಿಕೊಂಡು ಸೈಡ್ ಲೈನ್ಗೆ ಟಚ್ ಆಗೋದಾಗೆ ಮಾಡಿ, ಒಟ್ಟು ರಾಶಿ ಮಾಡಲಿಕ್ಕೆ ಹೋಗಬೇಡಿ. ಮಿಡಲ್ ಪೆಟಲ್ಗೆ ಔಟ್ಲೈನ್ ಕೊಡ್ತಾ ಇದ್ದೇನೆ, ಮತ್ತು ಸೈಡ್ಗೂ ಅಷ್ಟೇ ಪೆಟಲ್ ಬಿಡಿಸಿ ಸ್ಮಾಲ್ ಔಟ್ಲೈನ್. ಕೆಳಗಡೆಯಿಂದಲೂ ಸ್ಮಾಲ್ ಪೆಟಲ್ಸ್ ಕೊಡ್ತಾ ಇದ್ದೇನೆ, ಅದಕ್ಕೂ ಅಷ್ಟೇ ಔಟ್ಲೈನ್ ಕೊಟ್ಟರೆ ಆಯಿತು. ಶೇಡಿಂಗ್ ಕೊಡ್ತಾ ಇದ್ದೇನೆ ಲೈಟಾಗಿ. ಔಟ್ಲೈನ್ ಸ್ವಲ್ಪ ತಿಕ್ ಮಾಡಿಕೊಂಡ್ರೆ ಆಯಿತು. ಇದು ಗ್ರಿಡ್ಸಲ್ಲೆಲ್ಲ ಬರುತ್ತೆ. ಸ್ಮಾಲ್ ಲೋಟಸ್ ಡ್ರಾಪ್ ಕೊಟ್ಟು ಜಸ್ಟ್ ಡ್ರ್ಯಾಗ್ ಮಾಡಿ ಟಿಪ್ ಅಷ್ಟೇ ಲೈಟ್ ಶಾರ್ಪ್ ಮಾಡಿದರೆ ಆಯಿತು. ಈಸಿ ಇದೆ ಇದು. ಇದನ್ನು ಕೂಡ ಒಂದು 3-4 ಸಲ ಪ್ರಾಕ್ಟೀಸ್ ಮಾಡಿದರೆ ಚೆನ್ನಾಗಿ ಬರುತ್ತೆ ಫಿನಿಶಿಂಗ್. ಅದು ಸ್ವಲ್ಪ ಚೇಂಜಸ್ ಇದೆ, ಅದೇ ಥರ ಫಿಲ್ಲಿಂಗ್ ಔಟ್ಲೈನ್ ಕೊಟ್ಟು ಪೆಟಲ್ಸ್ಗೆ ಕೂಡ ಔಟ್ಲೈನ್ ಕೊಡ್ತಾ ಇದ್ದೇನೆ. ಇಲ್ಲಿ ಪ್ರತಿಯೊಂದು ಪೆಟಲ್ಸ್ಗೂ ಕೂಡ ಸ್ಮಾಲ್ ಔಟ್ಲೈನ್ ಕೊಡ್ತಾ ಇದ್ದೇನೆ. ಆಗ ಬಿಡಿಸಿದ್ದು ಪ್ರತಿಯೊಂದಕ್ಕೂ ಅಲ್ಲ, ಒಂದೊಂದಕ್ಕೆ ಸೈಡಿಂದ ಮಾತ್ರ ಕೊಟ್ಟಿದ್ದೆ. ಇದಕ್ಕೆ ಎಲ್ಲ ಪೆಟಲ್ಸ್ಗೂ ಸ್ಮಾಲ್ ಔಟ್ಲೈನ್ ಕೊಡ್ತಾ ಇದ್ದೇನೆ. ಡಿಫ್ರೆನ್ಸ್ ನೋಡಿಕೊಳ್ಳಿ, ಪೆಟಲ್ಸ್ ಮಾತ್ರ ಡಿಫ್ರೆಂಟ್, ಬೇರೆ ಬೇರೆ ಲುಕ್ ಕೊಡುತ್ತೆ. ಇದಕ್ಕೂ ಅಷ್ಟೇ ಸ್ಮಾಲ್ ಔಟ್ಲೈನು ಮತ್ತು ಸೈಡ್ಗೆ ಸ್ಮಾಲ್ ಪೆಟಲ್ಸ್ ಕೊಟ್ಟು ಔಟ್ಲೈನ್ ಕೊಡ್ತಾ ಇದ್ದೇನೆ. ನೆಕ್ಸ್ಟ್ ಮಿಡಲ್ ನೀಟಾಗಿ ಫಿಲ್ ಮಾಡಿಕೊಂಡ್ರೆ ಆಯಿತು. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಕೂಡ ಬ್ರೈಡಲ್ ಡಿಸೈನ್ಸಲ್ಲೆಲ್ಲ ಯೂಸ್ ಮಾಡ್ಬೋದು. ಇದು ಸ್ವಲ್ಪ ಶಾರ್ಪ್ ಪೆಟಲ್ ಸ್ವಲ್ಪ ಶಾರ್ಪಾಗಿ ಕೊಟ್ಟು ಚೆನ್ನಾಗಿ ಕಾಣಿಸುತ್ತೆ. ಈ ಥರ ಪೆಟಲ್ಸ್ ಲೆಂತ್ ಸ್ವಲ್ಪ ಜಾಸ್ತಿ ಮಾಡಿ ಶಾರ್ಪ್ ಮಾಡ್ತಾ ಇದ್ದೇನೆ ಅಷ್ಟೇ, ಅಗಲಕ್ಕೆ ತಗೊಳ್ತಾ ಇಲ್ಲ. ಕೆಳಗಡೆ ಸ್ಮಾಲ್
ಪೆಟಲ್ಸ್ ಅಷ್ಟೇ. ಲೀಫ್ ಥರನೂ ಕಾಣಿಸುತ್ತೆ ಇದು. ಮಿಡಲ್ಲೊಂದು ಲೀಫ್ ಬಿಡಿಸಿ ಫಿಲ್ ಮಾಡಿಕೊಡ್ತಾ ಇದ್ದೇನೆ. ನೆಕ್ಸ್ಟ್ ಎಲ್ಲ ಪೆಟಲ್ಸ್ ಫಿಲ್ ಮಾಡಿಕೊಂಡ್ರೆ ಆಯಿತು. ನೆಕ್ಸ್ಟ್ ಇದಕ್ಕಿಂತ ಸ್ವಲ್ಪ ಡಿಫ್ರೆಂಟ್. ಇಲ್ಲಿ ನಾನು ಪೆಟಲ್ಸನ್ನು ಕೆಳಗಡೆಯಿಂದ ಮೇಲ್ಗಡೆ ತಗೊಂಡು ಹೋಗ್ತಾ ಇದ್ದೇನೆ. ಅದರಲ್ಲೆಲ್ಲ ಮೇಲ್ಗಡೆ ಫಸ್ಟ್ ಬಿಡಿಸಿ ಕೆಳಗಡೆ ಬಿಡಿಸ್ತಿದ್ದೆ. ನಂತರ ಅಬ್ಸರ್ವ್ ಮಾಡಿ ಮತ್ತು ಔಟ್ಲೈನ್ ಕೊಡ್ತಾ ಇದ್ದೇನೆ. ಸ್ಮಾಲ್ ಪೆಟಲ್ಸ್ ಕೆಳಗಡೆದ್ದು ಈಗ ಮಿಡಲ್ಲಿರುವಂಥದ್ದೆಲ್ಲ ಫಿಲ್ ಮಾಡ್ಕೊಂಡು ಬಂದರೆ ಆಯಿತು. ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಕೂಡ. ಫ್ರೆಂಡ್ಸ್, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.